ಹಾಯ್ ನಮಸ್ಕಾರ. ಆರಂಭದಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ. IPL ಟೈಮಲ್ಲಿ, ಫ್ರಾಂಚೈಸಿ ಕ್ರಿಕೆಟ್ ಟೈಮಲ್ಲಿ ನೀವು ಕೊಟ್ಟಂಥ ಸಪೋರ್ಟ್, ಆ ಎಲಿವೇಷನ್, ಪ್ರತಿದಿನ ವೀಡಿಯೋ ಹಾಕೋಕ್ಕೆ ಒಂದು ಮೋಟಿವೇಶನ್ ಕೊಡ್ತಾ ಇತ್ತು. ಆ ರೀತಿಯಾದಂಥ ಸಪೋರ್ಟ್ ನಿಮ್ಮ ಕಡೆಯಿಂದ ಬಂದಿದೆ. ಅದಕ್ಕೆ ನಾನು ಯಾವತ್ತಿಗೂ ಕೂಡ ಚಿರಋಣಿ. ಆದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಅಂತ ಶಿಫ್ಟ್ ಆದಾಗ, ಟೆಸ್ಟ್ಗೆ, ODI ಸೀರೀಸ್ಗೆ, ಆ ಒಂದು ರೆಸ್ಪಾನ್ಸಲ್ಲಿ ಸ್ವಲ್ಪ ಡಿಪ್ ನೀವು ಕೂಡ ನೋಡಿರ್ತೀರಾ. ಬಟ್ ದಯವಿಟ್ಟು ನಾವೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟನ್ನು ನೋಡಿ ಬೆಳೆದಂಥವ್ರು. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಅಲ್ಲಿಂದಲೇ ನಮಗೆಲ್ಲ ಪ್ಯಾಷನ್ ಶುರುವಾಗಿದ್ದು ಕ್ರಿಕೆಟಿಂದು. ನನಗೆ ಈ ವೇದಿಕೆ ಹಣ ಮಾಡುವಂಥ ವೇದಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಪ್ಯಾಷನ್ ಕ್ರಿಕೆಟ್ ಇರ್ಬೋದು, ಸಿನಿಮಾ ಇರ್ಬೋದು, ಬೇರೆ ಬೇರೆ ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೋಬೋದು ಅನ್ನೋದಕ್ಕೆ ಈ ಒಂದು ಯೂಟ್ಯೂಬನ್ನು ನಾನು ಸ್ಟಾರ್ಟ್ ಮಾಡಿದ್ದು. ಇದು ಮೇನ್ ನಿಮ್ಗೆ ತಿಳಿಸ್ತಾ ಇರೋದು. ಹಾಗಾಗಿ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಕ್ರಿಕೆಟನ್ನು ವಿಶೇಷವಾಗಿ. ಸೊ ನೆಕ್ಸ್ಟ್ ODI ವಿಚಾರಕ್ಕೆ ಬರೋಣ. ಏನೇನಾಯಿತು ನೆನ್ನೆ ಅಂತ. 50 ಓವರ್ ಮ್ಯಾಚ್ ಮಳೆಯಿಂದಾಗಿ ಸಾಧ್ಯ ಆಗಲಿಲ್ಲ. ನಾನು ಪ್ರಿವ್ಯೂ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ 1-1.5 ಗಂಟೆಗೆ ಮಳೆ ಬರುತ್ತೆ ಅಂತ. ಮಳೆ ಬಂದು 25 ಓವರ್ಗೆ ಕಟ್ಟಾಯಿತು. T20 ಪ್ರಾಪರ್ ಒಂದು T20 ಥರ ಆಯ್ತು ನೆನ್ನೆ. ಆಫ್ಟರ್ ಲಾಂಗ್ ಟೈಮ್ ರೋಹಿತ್ ಶರ್ಮಾ ಅವ್ರನ್ನ ನಾವು ಒಂದು ಶಾರ್ಟ್ ಫಾರ್ಮ್ಯಾಟಲ್ಲಿ ಆಫ್ಟರ್ ರಿಟೈರ್ಮೆಂಟ್ ನೋಡಿದ್ವಿ. ಅದೊಂದು ಖುಷಿ ನೆನ್ನೆ. ಬಟ್ ಏನು ಟಾಸ್ ಗೆದ್ದು ನಾವು ಅವ್ರಿಗೆ ಬ್ಯಾಟಿಂಗಿಗೆ ಬಿಟ್ವಿ. ಲಿಟ್ರಲಿ T20 ಮೋಡ್ ಹೋದರು ಅಫ್ಘಾನಿಸ್ತಾನ್. ಬಟ್ ಇನಿಷಿಯಲಿ ನಾವು ಅಟ್ಯಾಕ್ ಮಾಡಿದಂಥ ರೀತಿ, ಅದರಲ್ಲೂ ಗುರ್ನೂರ್ ಬ್ರಾರ್ ಈ 6.4 ಅಡಿಯ ಕಟ್ಔಟ್ ಈಗ ನಮ್ಮ ಟೀಮಿಗೆ ಬಂದಿರೋದು ನನಗೆ ತುಂಬ ಪ್ರಾಮಿಸಿಂಗ್ ಅಂತ ಅನಿಸ್ತಾರೆ. ಗುರ್ನೂರ್ ಬ್ರಾರ್ ಒಳ್ಳೆ ಒಂದು ಆ್ಯಕ್ಷನ್ ಇದೆ, ಒಳ್ಳೆ ಹೈಟ್ ಇದೆ, ಕರೆಕ್ಟಾಗಿ ಆ ಡೆಕ್ನ ಹಿಟ್ ಮಾಡ್ತಾರೆ, ಮೂಮೆಂಟ್ ಇದೆ, ವೇರಿಯೇಷನ್ಸ್ ಇದೆ. ಎಲ್ಲೋ ಒಂದು ಕಡೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತಾ ಇದೆ ಗುರ್ನೂರ್ ಬ್ರಾರ್. ಆ ರೀತಿಯಾದಂಥ ಎಲ್ಲ ಕೆಪಾಸಿಟಿ ಈ ಹುಡುಗನಲ್ಲಿದೆ. 3 ವಿಕೆಟನ್ನು ಗಳಿಸಿದ್ರು. ಇನಿಷಿಯಲಿ ಪವರ್ ಪ್ಲೇನಲ್ಲಿ ಒಂದು ವಿಕೆಟ್ ಬಂತು, ಅದಾದಮೇಲೆ ಮತ್ತೆ ವಿಕೆಟನ್ನು ಗಳಿಸಿದ್ರು. ಟೋಟಲ್ 3 ವಿಕೆಟ್. ನಾವು ನೋಡ್ತಾ ಇದ್ದರೆ ಎಕ್ಸಾಕ್ಟ್ಲಿ ಅವರು 140, 145, 146, 147 ಈ ಥರ ಸ್ಟ್ರೈಕ್ ಮಾಡ್ತಾನೆ ಇದ್ದರು. ಆ ಪೇಸಲ್ಲಿ ಬೌಲಿಂಗ್ ಮಾಡ್ತಾನೆ ಇದ್ದರು. ಇಟ್ಸ್ ನಾಟ್ ಈಸಿ ಆ ಒಂದು ಪೇಸನ್ನು ಮೇಂಟೈನ್ ಮಾಡ್ತಾ ಬೌಲಿಂಗ್ ಮಾಡೋದು. ಸೊ ಗುರ್ನೂರ್ ಬ್ರಾರ್ ಇಸ್ ಅ ವೆರಿ ಗುಡ್ ವ್ಯಾಲ್ಯೂ ಅಡಿಷನ್ ನಮ್ಮ ಟೀಮ್ಗೆ. ಅದ್ರ ಜೊತೆಗೆ ಹರ್ಷ್ ದುಬೆ ಇನಿಷಿಯಲಿ ಸ್ವಲ್ಪ ಅವ್ರು ಕಾಸ್ಟ್ಲಿ ಅಂತ ಅನಿಸಿದ್ರು ಫಸ್ಟ್ ಓವರಲ್ಲಿ. ಅದಾದಮೇಲೆ ಕಮ್ ಬ್ಯಾಕ್ ಮಾಡಿದ್ರು, ಇಂಟೆಲಿಜೆಂಟ್ ಬೌಲಿಂಗ್ಗಳನ್ನ ಮಾಡಿದ್ರು. ವಿಶೇಷವಾಗಿ ಒಂದು ಸ್ಟಂಪೌಟ್ ಏನಾಯಿತು ಒಮರ್ಜಾಯ್ದು, ಅದಂತೂ ಕ್ಲೆವರ್ ಬೌಲಿಂಗ್. ಸೊ ನೆನ್ನೆಯ ಈ ಫಸ್ಟ್ ಆಫ್ ನೋಡಿದ್ರೆ ಬೌಲಿಂಗ್ ಅಂತ ಬಂದಾಗ ಗುರ್ನೂರ್ ಹಾಗೆ ಹರ್ಷ್ ದುಬೆಗೆ ಸಲ್ಲುತ್ತೆ. ಹಾಗೆ 2 ವಿಕೆಟನ್ನು ಗಳಿಸಿದ್ದು ನಮ್ಮ ನಿತೀಶ್ ಕುಮಾರ್ ರೆಡ್ಡಿ. ಎಸ್ಪೆಷಲಿ ಆ ಯಾರ್ಕರ್, ಗುರ್ಬಾಜ್ಗೆ ಹಾಕ್ತಂಥ ಯಾರ್ಕರ್ ಅಂತೂ ಸ್ಪಾಟ್ ಆನ್ ಇತ್ತು. ಜೊತೆಗೆ ನಮ್ಮ ಹರ್ಷದೀಪ್ ಸಿಂಗ್ ಕೂಡ 2 ವಿಕೆಟನ್ನು ಪಡೆದಿದ್ದು ಫಸ್ಟ್ ಇನ್ನಿಂಗ್ಸ್ನ ಹೈಲೈಟ್ ಅಂತ ಹೇಳ್ಬೋದು. ಗುರ್ಬಾಜ್ ಬಗ್ಗೆ ಮಾತನಾಡಲೇಬೇಕು. ವಾಟ್ ಆನ್ ಇನ್ನಿಂಗ್ಸ್. ಒಂದು ಕಡೆ ವಿಕೆಟ್ಗಳು ಹೋಗ್ತಾ ಇದ್ರು ಕೂಡ ಈ ಹುಡುಗ ಮಾತ್ರ ರನ್ ಗಳಿಸ್ತಾನೆ ಇದ್ದ. ಕೇಳಿ ಗುರ್ಬಾಜ್ T20ಗೆ ಹೇಳಿ ಮಾಡಿಸಿದಂಥ ಪ್ಲೇಯರ್. ಆ ಒಂದು ಸೆಂಚುರಿ, 48 ಡೆಲಿವರೀಸ್ ಬಂತು. ಫಾಸ್ಟೆಸ್ಟ್ ಸೆಂಚುರಿ ಫಾರ್ ಅಫ್ಘಾನಿಸ್ತಾನ್ ಬೈ ಎನಿ ಬ್ಯಾಟ್ಸ್ಮನ್. ಸೊ ಗುರ್ಬಾಜ್ ಅಂತೂ ಲಿಟ್ರಲಿ ಕೆಲವೊಂದಷ್ಟು ಮಿಸ್ಟೇಕ್ಗಳನ್ನು ನಾವು ಕೂಡ ಮಾಡಿದ್ವಿ. ಒಂದು ರಿವ್ಯೂವನ್ನು ತಗೊಳ್ಳಿಲ್ಲ. ಆ ರಿವ್ಯೂ 3 ಜನ, ರೋಹಿತ್ ಶರ್ಮಾ, ಇಶಾನ್ ಕಿಶನ್, ಶುಭ್ಮನ್ ಅಂತೂ ತೋರಿಸ್ತಾನೆ ಇದ್ರು ಎಡ್ಜ್ ಆಗಿದೆ ಅಂತ. ಬಟ್ ಎಡ್ಜ್ ಆಗಿರಲಿಲ್ಲ ಹರ್ಷದೀಪ್ ಬೌಲಲ್ಲಿ. ಕೆಲವೊಂದು ಮಿಸ್ಟೇಕ್ಗಳನ್ನು ರನ್ಔಟ್ ಆಗಿ ಕ್ಯಾಚ್ ಡ್ರಾಪಲ್ಲೂ ನಾವು ಮಾಡಿದ್ವಿ. ಅದೊಂದು ಅವಕಾಶಗಳು ಸಿಕ್ತು. ಕ್ರಿಕೆಟ್ ಅಂದಾಗ ಇಟ್ಸ್ ಆಲ್ ಕಾಮನ್. ಆದರೆ ನೆಕ್ಸ್ಟ್ ನಮ್ಮ ಬ್ಯಾಟಿಂಗ್ ಅಂತ ಬಂದಾಗ ಇನಿಷಿಯಲಿ ರೋಹಿತ್ ಶರ್ಮಾಗೆ ಲಾಸ್ಟ್ ಸೀರೀಸ್ ಚೆನ್ನಾಗಿ ಹೋಗಿಲ್ಲ. 60 ರನ್ ಗಳಿಸಿದ್ರು 3 ODIಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ. ಹಿ ನೀಡ್ಸ್ ಎ ಕಮ್ ಬ್ಯಾಕ್. ಒಂದು ಕಡೆ ಏಜ್ ಫ್ಯಾಕ್ಟ್ರಿ ಕೂಡ 40 ಹತ್ತಿರ ಬರ್ತಿದ್ದಾರೆ. 2027 ವರ್ಲ್ಡ್ ಕಪ್ಗೆ ಅವ್ರು ಇರಬೇಕು ಅಂತಂದರೆ ಪರ್ಫಾರ್ಮೆನ್ಸ್ ಮುಖ್ಯ. ಗಂಭೀರ್ ಗೊತ್ತು, ಕಾಯ್ತಾ ಇರ್ತಾರೆ ಆಪರ್ಚುನಿಟಿಗೆ, ಎಲ್ಲಿ ಫೇಲ್ ಆಗ್ತಾರೆ, ಎಲ್ಲಿ ಅವ್ರನ್ನ ಕಟ್ ಆಫ್ ಮಾಡೋಣ ಅಂತ. ಆ ಟೈಮಲ್ಲಿ ಶುಭ್ಮಾನ್ ಗಿಲ್ ಅವ್ರನ್ನ ರನ್ಔಟ್ ಮಾಡ್ತಾರೆ. ಬಟ್ ಅದಾದಮೇಲೆ ಶುಭ್ಮಾನ್ ಗಿಲ್ ಚೆನ್ನಾಗಿ ಆಡಿದ್ರು. ಟೆಸ್ಟಲ್ಲೂ ಕೂಡ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ಹಾಗೆ ಅಲ್ಲೂ ಸೆಂಚುರಿ ಬಂತು, ಇಲ್ಲಿ 80 ಗಳಿಸಿದ್ರು. ಬಟ್ ನೆನ್ನೆ KL ರಾಹುಲ್ ಅವರ ಇನ್ನಿಂಗ್ಸ್ ಔಟ್ಸ್ಟ್ಯಾಂಡಿಂಗ್. ರೋಹಿತ್ ಶರ್ಮಾ ಫ್ಯಾನ್ಸ್ ನೆನ್ನೆ KL ರಾಹುಲಿಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಶುಭ್ಮನ್ ಗಿಲ್ ಇದು 2ನೇ ಸಲ ರನ್ಔಟ್ ಮಾಡ್ತಿರೋದು ಅಫ್ಘಾನಿಸ್ತಾನ್ ವಿರುದ್ಧ. ಸೆಂಚುರಿ ಮಾಡೋಕ್ಕೆ ಬಿಡಲಿಲ್ಲ, ಒಳ್ಳೇದಾಯಿತು. ಹಾರ್ದಿಕ್ ಪಾಂಡ್ಯ, KL ರಾಹುಲ್ ಮೈ ಮೇಲೆ ಬಂದಿದ್ರು ಅಂತ. ಬಟ್ ಒಂದೊಂದು ಶಾಟ್ ಕೂಡ KL ರಾಹುಲ್ದು ಎಕ್ಸಲೆಂಟ್ ಆಗಿತ್ತು. ಅವರು ಲಾಸ್ಟ್ ಒಂದು ತಿಂಗಳಲ್ಲಿ ಅವರ ಟ್ರಾನ್ಸ್ಫಾರ್ಮೇಷನ್ ನೋಡಿದ್ರೆ T20ಲಿ 150 ಹೊಡಿತಾರೆ, ಟೆಸ್ಟಲ್ಲಿ ಬಂದು 100 ಹೊಡಿತಾರೆ, ಇಲ್ಲಿ ಬಂದು 200 ಸ್ಟ್ರೈಕ್ ರೇಟಲ್ಲಿ ಫಿನಿಷ್ ಮಾಡ್ತಾರೆ. ಎಲ್ಲ ಫಾರ್ಮೆಟಲ್ಲೂ ನಾನು ಸೈ ಅಂತ KL ರಾಹುಲ್ ತೋರಿಸಿದ್ರು. ಒಂದು ಕಂಫರ್ಟಬಲ್ ವಿನ್ ನಮಗೆ. 25 ಓವರ್ನ ಒಂದು ಗೇಮ್ನಲ್ಲಿ 7 ವಿಕೆಟಿಂದ ಗೆದ್ದಿದ್ದೀವಿ. ಸೊ ನನ್ನ ಒಂದು ಮತ್ತೊಮ್ಮೆ ರಿಕ್ವೆಸ್ಟ್, ಈ ಒಂದು ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ ವೀಡಿಯೋಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ. ನಮಸ್ಕಾರ.